ಹಲೋ. ಹಲೋ. ನಮಸ್ಕಾರಮ್ಮ ತಾಯಿ. ಹಾ ನಮಸ್ತೆ ಗುರುಗಳೇ. ನಾವು ಬಾಗಲಕೋಟೆ ಡಿಸ್ಟಿಕ್ ಇಳಕಲ್ಲಿಂದ ಗುರುಗಳೇ ಮಾತಾಡೋದು. ಬಾಗಲಕೋಟೆ ಡಿಸ್ಟಿಕ್ ಇಲ್ಕಲ್ಲು. ಹಾ ಹೇಳಮ್ಮ ಹೇಳಮ್ಮ ತಾಯಿ. ನಮ್ಮ ಮಗ್ಗ 9 ವಾರ ಪೂಜೆ ಮಾಡಕ್ ಹೇಳಿದ್ರಿ ಗುರುಗಳೇ ನೀವು. 9 ಹೌದು. ಹಾ ಫಸ್ಟ್ನೇ ವಾರ ದೀಪ ಹಚ್ಚಿದ್ರಿ ಗುರುಗಳೇ ಮನೆಯೊಳಗ. ಓಹೋ, ಇಲ್ಕಲ್ಲಿಂದ ನೀವು ಮಾತಾಡ್ತಾ ಇರೋದು. ಹಾ ಗುರುಗಳೇ. ಹೇಳಮ್ಮ. ನಮಸ್ಕಾರಮ್ಮ ನಮಸ್ಕಾರಮ್ಮ, ಹೇಳಮ್ಮ. ಫಸ್ಟ್ನೇ ವಾರ ದೀಪ ಹಚ್ಚಿ ರಾಯರ ಮಠಕ್ ಹೋದ್ವಿ ಗುರುಗಳೇ ಬೆಳಗ್ಗೆ. ಓಕೆ ಅಮ್ಮ. ಅಲ್ಲಿ ದೀಪ ಹಚ್ಚಿ ಅಲ್ಲೇ ಸ್ವಲ್ಪ ಸಣ್ಣದಾಗಿ ಹೊಟ್ಟಿ ನೋವು ಕಾಣಿಸ್ಕೊಂತ ಗುರುಗಳೇ ಅವಂಗ. ಹ್ಮ್. ಹೊಟ್ಟಿ ನೀವು ಕಾಣಿಸ್ ಬಂದ್ರ ನಾ ಅದೇನಾಗಲ್ಲ ಬೇಡ ಅಂತೇಳಿ ಹಂಗೆ ಮನೆಗ್ ಬಂದ್ವಿ. ಮತ್ತೆ 10 ಗಂಟೆ ಸುಮಾರು ಹಿಂಗ ಜ್ವರನ ಬಂದು ಗುರುಗಳೇ ಅವಂಗ. ಜ್ವರ ಬಂದು 1 ವಾರ ನೋಡಿದ್ವಿ, ಹಂಗೆ ಸುಮ್ನೆ ಬಂದಿರ್ಬೋದ ಅಂತ ಹಂಗೆ 2ನೇ ವಾರನು ಮತ್ತೆ ಕಂಟಿನ್ಯೂ ದೀಪ ಹಚ್ಚಿ ಮತ್ತೆ ಮಠಕ್ ಹೋಗಿ ಬಂದಿ ಗುರುಗಳೇ. ಓಕೆ ಅಮ್ಮ. 15 ದಿವ್ಸ ಆದ್ರೂ ಜ್ವರ ಒಟ್ಟ ಕಮ್ಮಿ ಆಗ್ಲಿಲ್ಲ ಗುರುಗಳೇ ಒಟ್ಟಟ್ಟು. ನೀವು ನನಗೆ ಕರೆ ಮಾಡಿದ್ರಲ್ಲ ಅವತ್ತು, ನನಗೆ ಕರೆ ಮಾಡಿದ್ರಲ್ಲ, ನಾನು 9 ವಾರದ ವ್ರತವನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ನಾನು ಪೂಜೆ ಮಾಡಮ್ಮ ಒಳ್ಳೇದಾಗತ್ತೆ ಅಂತ. ಹಾ ಹೇಳಿದ್ರಿ ಗುರುಗಳು. ನಾನು 2 ಗಂಡು ಮಕ್ಕಳ ಹೆಸರು ಅದನ್ನೆಲ್ಲ ಗೊತ್ತಮ್ಮ. ನೀವು ಒಂದು ಸಲ ಫೋನ್ ಮಾಡಿದ್ರೆ ಸಾಕು, ನನಗೆಲ್ಲ ಗೊತ್ತಾಗತ್ತೆ. ನೀವು 10 ವರ್ಷ ಬಿಟ್ಟು ಬಂದ್ರು ನೀವು ನಿಮ್ಮ ಧ್ವನಿನ ನಾನು ಕಂಡುಹಿಡಿತೀನಮ್ಮ. ಹೇಳಮ್ಮ. ಅದೇ 15 ದಿವ್ಸ ಆದ್ರೂ ಮತ್ತೆ ಹಿಂಗ ಗಾಳಿ ಅದು ಇದು ಅಂತ ಹೇಳಿ ಅಂದ್ರು ಗುರುಗಳೇ ಅವಂಗ. ಅದನ್ನ ಎಲ್ಲಾ ಮಾಡ್ಸಿದ್ವಿ, ಆದ್ರೂ ಒಟ್ಟ ಆರಾಮ ಆಗ್ಲಿಲ್ಲ ಗುರುಗಳೇ. ಹಾಸ್ಪಿಟ್ಲ್ ಒಳಗ 1 ವಾರ ಅಡ್ಮಿಟ್ ಇದ್ವಿ ಗುರುಗಳೇ ನಾವು. ಅವಂಗ ಎಲ್ಲಾ ತರ ಬ್ಲಡ್ ಚೆಕ್ಅಪ್ ಮಾಡ್ಸಿದ್ರು, ಹೊಟ್ಟಿ ಸ್ಕ್ಯಾನ್, ಎದಿ ಎಕ್ಸ್ರೇ ಅದು ಇದು ಎಲ್ಲಾ ತೆಗದ್ರು ಗುರುಗಳೇ. ಕಫಾನ ನಾರ್ಮಲ್ ಐತಿ, ಎಲ್ಲದನ್ನ ನಾರ್ಮಲ್ ಬರಾಕತ್ತಿ ಗುರುಗಳೇ. ಆದ್ರ ಜ್ವರ ಮಾತ್ರ ಯಾಕೆ ಬರ್ತಾವಂತ ಡಾಕ್ಟರ್ಗೆ ಗೊತ್ತಾಗ್ಲಿಲ್ಲ ಒಟ್ಟ. ಓಹೋ, ಅಂದ್ರೆ ಡಾಕ್ಟರ್ಗೆ ಶಾಕ್ ಆಗಿದೆ. ಜ್ವರ ಇದು ಹೆಂಗೆ ಇದು ಅಂತ ಅವ್ರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್. ಓಕೆ, ಹೇಳಮ್ಮ. ಕನ್ಫ್ಯೂಸ್ ಆತ್ ಗುರುಗಳೇ. ಮತ್ತೆ ಅವ್ನ ಮೈ ಒಳಗ ಎಲ್ಲನ ಏನಾರ ಹಳೆ ನೋವು ಅವು ಇವು ಏನಾರ ಅದಾವೇನ ಅದ್ರ ಸಂಬಂಧ ಏನಾರ ಜ್ವರ ಬರ್ತಾವಂತ ಎಲ್ಲಾ ಚೆಕ್ ಮಾಡಿದ್ರು ಗುರುಗಳೇ. ಆದ್ರ ಅವಂಗ ಯಾವ್ದನು ಏನೋ ನೋವು ಇದ್ದಿಲ್ಲ ಗುರುಗಳೇ. ಆದ್ರೆ ಜ್ವರ ಹೆಂಗ್ ಬರ್ತಾವ ಅನ್ನೋ ಸಂಬಂಧ ಎಲ್ಲರಿಗೂ ಒಂಥರ ವಿಚಿತ್ರ ಆದಂಗ ಆಗ್ಬಿಡ್ತು. ಜ್ವರ ಹೆಂಗ್ ಬರ್ತಾವ, ಎಲ್ಲಾ ನಾರ್ಮಲ್ ಐತಿ, ಜ್ವರ ಮಾತ್ರ ಕಮ್ಮಿ ಆಗವಲ್ವು. 1 ವಾರ ಅಡ್ಮಿಟ್ ಇದ್ದಿದ್ದು ಗುರುಗಳೇ ದವಾಖಾನೆ ಒಳಗ. ಅವಂಗ ಗುರುವಾರ ದಿವ್ಸ ಏನ್ ಅನ್ಸಿತೆ ಅಂತನ ಬಾಳ ತ್ರಾಸ, ಮನ್ಸಿಗೆ ನೋವು ಮಾಡ್ಕೊಂಡ್ ಬಾಳ ಅಳಾಕ್ ಕುಂತ್ಬಿಟ್ಟ ಗುರುಗಳೇ ಹಾಸ್ಪಿಟ್ಲ್ ಒಳಗ. ಅಳಾಕ್ ಕುಂತ್ಬಿಟ್ಟೆ ನನಗೂನು ಅವ್ನ್ ನೋಡಿ ಒಂಥರ ಸಂಕಟ ತಡ್ಕೊಳಕ್ ಆಗ್ಲಾರ 9 ಪೌಣೆ 10 ಆಗಿತ್ತು ಗುರುಗಳೇ ರಾತ್ರಿ. ಅವಾಗ ರಾಯರ್ ಮಠಕ್ಕ ಓಡಿ ಹೋದಿವ್ರಿ. ಹೋಗಿ ಸ್ವಾಮಿಗಳು ಇದ್ರಲ್ಲೇ ಹಿಂಗಿಂಗ್ ಪುರೋಹಿತ್ರೆ ನಮ್ಮ ಮಗ ಹಿಂಗಿಂಗ್ ಆಗೈತಿ ಅಂತ ಹೇಳಿ ಅಂದ್ವಿ ಗುರುಗಳೇ. ಅವ್ರು ಹೇಳಿಂದ ಇಲ್ಲಮ್ಮ ಮೃತಿಕೆ ಪ್ರಸಾದ ಒಯ್ರಿ, ಎಲ್ಲಾ ರಾಯರ್ ಅದಾರ, ನಿಮ್ ಮಗ ನಾವ್ ವಾರ ವಾರ ಗುರುಗಳ ಅಲ್ಲೇ ಹೋಗ್ತಿವ್ರಿ ಮಠಕ್ಕ. ಅಲ್ಲಿನ್ಯಾಗ ರಾಯರ್ ಅದಾರ, ಹಿಂಗ ಅವ್ರು ಹೇಳಿದ್ರಿ. ಅವ್ರ ಯಾವ ಪ್ರಕಾರ ಪೂಜೆ ಮಾಡಿ ನೀರ್ ಕುಡ್ಸ ಅಂದಿದ್ರು ಆ ಪ್ರಕಾರ ಅದನ್ನ ರಾತ್ರಿ 10 ಗಂಟೆ 11 ಗಂಟೆ ಆಗಿತ್ ಗುರುಗಳೇ. ಅವಾಗ ಮನೆಗ್ ತಗೊಂಡ್ಬಂದು ಪೂಜೆ ಮಾಡಿ ಅವ್ರು ಹೇಳಿದ ರೀತಿ ತಗೊಂಡ್ ಹೋಗಿ ನನ್ ಮಗ ಹಾಸ್ಪಿಟ್ಲ್ ಒಳಗನ ಕಂಟಿನ್ಯೂ 3 ದಿವ್ಸ ಹಾಕಿದೆ ಗುರುಗಳೇ. ಅವತ್ ಹಾಕಿದ್ ದಿನಲಿಂತ್ರ ನನ್ನ ಮಗ ಚೊಕ್ಕ ಆರಾಮ್ ಹಾಕೊಂತ ಬಂದ ಗುರುಗಳೇ ಮೃತಿಕೆ ಪ್ರಸಾದ. ಅಂದ್ರೆ ಡಾಕ್ಟರ್ ಹತ್ರ ಹೋದ್ರು ಹುಷಾರಾಗ್ತಾ ಇರ್ಲಿಲ್ಲ ನಿಮ್ಮ ಮಗ. 1 ವಾರ 15 ದಿವಸ ಇದ್ರು ಹುಷಾರನೇ ಆಗ್ಲಿಲ್ಲ, ಅಂದ್ರೆ ಕಮ್ಮಿನೇ ಆಗ್ಲಿಲ್ಲ ಜ್ವರ ಅಷ್ಟೊಂದು. ಡಾಕ್ಟರ್ಗೆ ಶಾಕ್ ಆಯ್ತು, ಇದು ಎಲ್ಲಿಂದ ಬರ್ತಾ ಇದೆ ಅಂತ ಡಾಕ್ಟರ್ಗೆ ಒಂಥರ ಶಾಕ್ ಆಯ್ತಮ್ಮ. ಅದೇ ಮುಖಾಂತರದಲ್ಲಿ ನೀವೇನ್ ಮಾಡಿದ್ರಿ ಅಂದ್ರೆ ರಾಯರ ಸನ್ನಿಧಾನಕ್ಕೆ, ಅಂದ್ರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಇರ್ತಾರೆ ತಾಯಿ. ನೀವು ಅಲ್ಲಿ ಮಠಕ್ಕೆ ಹೋಗಿ ಅಲ್ಲಿ ಹೋಗಿ ಬಂದು ಮೃತ್ತಿಕೆ ಪ್ರಸಾದ ಮತ್ತ ಅದೇ ಮುಖಾಂತರದಲ್ಲಿ ಮಂತ್ರಾಕ್ಷತೆಯನ್ನು ತಗೊಂಡು ಬಂದು ನಿಮ್ಮ ಮಗನಿಗೆ ಕೊಡೋದ್ರಿಂದ ಇವತ್ತು ಹುಷಾರಾಗಿದ್ದಾರ ಅಂತ ಹೇಳ್ತಾ ಇದ್ದೀರಾ? ಪೂಜೆ ಅವತ್ತೇ ನೈಟೇ ಮಾಡಿದ್ರಿ ನಮ್ಮ? ಅವತ್ತು ಇನ್ನು ಹಾಸ್ಪಿಟ್ಲ್ ಒಳಗಿದ್ದ ಗುರುಗಳೇ ನನ್ ಮಗ ಅವತ್ತು. ಅದು ಇನ್ ನೋಡ್ ಗುರುಗಳೇ 3 ದಿವ್ಸ ಕಂಟಿನ್ಯೂ ಆಗ್ಬೇಕಿತ್ತೇನ ಗುರುಗಳೇ ಗೊತ್ತಿಲ್ಲ. ಪ್ರಸಾದ ವೃತ್ತಿಕೆ ಪ್ರಸಾದ ಗುರುವಾರ ಶುಕ್ರವಾರ ಶನಿವಾರ ದಿವಸ ಕಂಟಿನ್ಯೂ ಹಾಕಿದೆ ಗುರುಗಳೇ. ಅಲ್ಲೇ ಆಗ್ಲೇ 11 ಗಂಟೆಗೆ ತೀರ್ಕೊಂಡ್ಬಿಟ್ಟಿದ್ರು ಗುರುಗಳೇ ಶನಿವಾರ ದಿನ. 11 ಗಂಟೆಗೆ 11 ಗಂಟೆಗೆ ಬೆಳಗ್ಗೆ ತೀರ್ಕೊಂಡಿದ್ರು ಗುರುಗಳೇ ನಮ್ಮ ಮಂದಿಯವರು. ಆದ್ರ ಅದು ನಮ್ಗ ಗೊತ್ತಾಗ್ಲಿಲ್ಲ ಗುರುಗಳೇ. ಅದು ಎಲ್ಲಾ ರಾಯರ ಪ್ರಸಾದ ಒಯ್ದು ಹಾಕಿ ಮಾಡಿ ಎಲ್ಲಾ ಇದಾಗಿಂದ ಆಮೇಲೆ ಗೊತ್ತಾಯ್ತು ಗುರುಗಳೇ ನಮ್ಗದು. ನೋಡಮ್ಮ, ಅದು ಮುಂಚಿತವಾಗಿ ಆಗಿದ್ರೆ ಅದು ಅಷ್ಟು ಮಡಿ ಆಗ್ತಿರ್ಲಿಲ್ಲ. ನೀವು ಮೃತ್ಯುಕೆ ಪ್ರಸಾದ ಹಾಕಿ ಮಂತ್ರಾಕ್ಷತೆಯನ್ನು ನಿಮ್ಮ ಮಗನಿಗೆ ಕೊಟ್ಟು ಎಲ್ಲಾ ಆದ್ಮೇಲೆ ನಿಮ್ಗೆ ಆ ವಿಷಯ ಗೊತ್ತಾಗಿದೆ ಅಂತ ಹೇಳಿದ್ರೆ ಇದು ರಾಯರ ಪವಾಡ ತಾಯಿ. ರಾಯರ ಇನ್ನೊಂದ್ ಪವಾಡ ರಾಯರ ಗುರುಗಳೇ. ಅವತ್ತ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಅಂದ್ರ ಡಾಕ್ಟರ್ ಗುರುಗಳೇ. ನಿಮ್ ಮಗ ಚೊಕ್ಕ ಆರಾಮಾಗ್ಯಾನ್ರಿ, ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದ್ರು. ಹಂಗೆ ಅಲ್ಲೇ ಬೆಡ್ ಮ್ಯಾಗ ಕುಂತಾಗ ರಾಯರ್ದ ಅದನ್ನ ಇದನ್ನ ಮಾತಾಡ್ಕೊಂತ ಕುಂತಿದ್ರು. ರಾಯರ್ ನಮ್ ಮ್ಯಾಗ ಅದಾರ ಹಂಗೆ ಅಂತ ಮಾತಾಡ್ಕೊಂತ ಕುಂತಿ ಗುರುಗಳೇ. ಅವ್ರು ಗುರುಗಳ ಫೋನ್ ಹಚ್ಚಿ ವಿಚಾರಿಸಿದ್ರು ಗುರುಗಳೇ. ನಮ್ ನಂಬರ್ ಗೊತ್ತೇ ಇಲ್ರಿ. ಯಾವಾಗೋ ಒಂದ್ಸಲ ಪೂಜಾಕ ಅಭಿಷೇಕ ಮಾಡಿಸ್ದಾಗ ಬರ್ಸಿದ್ ನಂಬರ್ ಹುಡುಕಿ
ಫೋನ್ ಹಚ್ಚಿದ್ರು ಗುರುಗಳೇ, ನಿಮ್ ಮಗ ಹೆಂಗದನಮ್ಮ ಈಗ ಆರಾಮದನಿಲ್ಲ ಅಂತ ಹೇಳಿ ಗುರುಗಳೇ. ಯಾರಮ್ಮ ಫೋನ್ ಮಾಡಿರೋದು? ಅವ್ರು ಅರ್ಚಕರು ಫೋನ್ ಹಚ್ಚಿದ್ರು ಗುರುಗಳೇ. ಅಲ್ಲಮ್ಮ, ನಿಮ್ ನಂಬರೇ ಗೊತ್ತಿರ್ಲಿಲ್ಲ ಅವ್ರಿಗೆ? ಅಂದ್ರ ಹಿಂಗ ನಾವ್ ಹಿಂಗ ಸಪರೇಟ್ ಆಗಿ ಅಂತ ಪರಿ ಏನ್ ವಿಶೇಷ ಅಂತ ಏನ್ ನಾವ್ ಪರಿಚಯ ಇಲ್ಲ ಗುರುಗಳೇ ಅವ್ರಿಗೆ. ನಾವು ನೃತ್ಯಕ್ಕೆ ಪ್ರಸಾದ ಇಸ್ಕೊಳಕಂತ ಹೋಗಿದ್ದಲ್ ಗುರುಗಳೇ, ಅವ್ರು ದ್ಯಾಸಿಟ್ಟು ನಾವು ರಾಯರ ಬಗ್ಗೆ ಮಾತಾಡ್ತೀವಿ, ರಾಯರ್ ನಮ್ ಜೊತೆ ಅದಾರ, ನನ್ ಮಗ್ಗ ಆರಾಮ ಆಗ್ಬಿಡ್ತ ಹಂಗೆ ಅಂತ ಮಾತಾಡ್ಕೊಂತ ಕುಂತಿದ್ವಿ ಗುರುಗಳೇ. ಅದ ಟೈಮಿಗೆ ಕರೆಕ್ಟ್ ಅರ್ಚಕರು ಫೋನ್ ಹಚ್ಚಿ, ಏನಮ್ಮ ನಿನ್ ಮಗ ಹೆಂಗದನ, ಆರಾಮದನ ಇಲ್ಲಿಗ, ಖುಷಿ ಆಯ್ತು ಇಲ್ಲಿಗ ಅಂತೇಳಿ ಒಂಥರ ರಾಯರ ಕೇಳ್ದಾರಂಗ ನನಗ ಕೇಳಿದ್ರು ಗುರುಗಳೇ ಅವತ್ತು ಫೋನ್ಯಾಗ. ಒಂದು ಮಾತು ಹೇಳ್ತೀನಿ ನೋಡಮ್ಮ ತಾಯಿ, ಇದು ಅರ್ಚಕರು ಮಾತಾಡಿದಾರ ಅಂತ ಹೇಳ್ತಾ ಇದ್ರಲ್ಲ, ಅರ್ಚಕ ರೂಪದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮಗೆ ಫೋನ್ ಮಾಡಿದ್ದಾರೆ. ಯಾಕಂದ್ರೆ ನಿಮ್ಮ ಫೋನ್ ನಂಬರ್ ಅವ್ರ ಹತ್ರ ಇರ್ಲಿಲ್ಲ. ನೀವ್ ಯಾವತ್ತೋ ಒಂದು ಸಲ ಏನೋ ಒಂದು ಸೇವೆಗೆ ಸಲ್ಲಿಸಿದಂತ ಸಮಯದಲ್ಲಿ ನಿಮ್ಮ ನಂಬರ್ ಕೊಟ್ಟಿದ್ದೀರಾ. ಆದ್ರೆ ಪ್ರತ್ಯಕ್ಷವಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮಗೆ ಫೋನ್ ಮಾಡಿ ನಿಮ್ಮ ಮಗ ಹೇಗಿದಾನಮ್ಮ ಅಂತ ವಿಚಾರಿಸಿದ್ದಾರಂದ್ರೆ, ಇದು ಅರ್ಚಕರ ರೂಪದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಕರೆ ಮುಖಾಂತರದಲ್ಲಿ ನಿಮಗೆ ತಿಳಿಸಿದ್ದಾರೆ ತಾಯಿ. ಗುರುಗಳ್ ನಾ ಮನಸ್ಸಿಗೆ ಬಾಳ್ ನೋವು ಮಾಡ್ಕೊಂಡ್ ರಾಯರ ಬಗ್ಗೆ ಕೇಳ್ಕೊಂಡಿದ್ದೆ ಗುರುಗಳೇ. ಅದಕ್ಕ ಅವ್ರ ನಂಗ್ ಸಮಾಧಾನ ಮಾಡೋ ಸಂಬಂಧ ವಿಚಾರಿಸಿದ್ರ ಏನೋ ಅವ್ರ ರೂಪದಾಗ ಬಂದು ನಂಗ್ ಹಂಗ ಕೇಳಿದ್ರು ಗುರುಗಳೇ ಅವ್ರು. ಇಲ್ಲಮ್ಮ, ಇದು ರಾಯರ ಕೃಪೆ ಅಮ್ಮ ತಾಯಿ. ಅಷ್ಟು ಯಾವುದು ಎಲ್ಲಿ ಏನೂ ಒಂದು ಗೊತ್ತಾಗ್ತಾ ಇಲ್ಲ ಡಾಕ್ಟರ್ಗೆ. ಇದು ಜ್ವರ ಯಾವ ರೀತಿಯಾಗಿ ಬರ್ತಾ ಇದೆ, ಹೆಂಗೆ ಏನು ಅಂತ ಒಂದು ಚೂರು ಗೊತ್ತಾಗ್ಲಾರ್ದಂತ ಡಾಕ್ಟರ್ಗೆ ಶಾಕ್ ಆಗಿದೆ. ಅಂದ್ರೆ ಇದು ಎಲ್ಲ ರಾಯರ ಮಹಿಮೆ, ರಾಯರ ಪವಾಡ. ನೀವೇನು ಮೃತ್ತಿಕಾ ಪ್ರಸಾದ ಮತ್ತೆ ಮಂತ್ರಾಕ್ಷತೆಯನ್ನು ಕೊಟ್ಟು ನಿಮ್ಮ ಮಗನಿಗೆ ಬಾಯಿಲ್ ಹಾಕಿದಿರಲ್ವಾ, ಅಲ್ಲೇ ಗುರು ರಾಘವೇಂದ್ರ ಸ್ವಾಮಿ ಅವರು ಚಿಂತಿಸಬೇಡ ಕಂದ, ಇದನ್ನ ತಗೊಂಡು ಹೋಗಿ ನಿಮ್ಮ ಮಗನ ಬಾಯಿಲ್ ಹಾಕಮ್ಮ, ನಿಮ್ಮ ಮಗ ಹುಷಾರಾಗ್ತಾನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡಿದ್ದಾರೆ ತಾಯಿ. ನಿಜ ಗುರುಗಳೇ. 10 ಗಂಟೆಗೆ ಹೋಗಿ ನೀವು ರಾಯರ ಟೆಂಪಲ್ ಅಂದ್ರೆ ರಾಯರ ಮಠದಲ್ಲಿ ಹೋಗಿ ನೀವು ಮೃತ್ತಿಕೆ ಪ್ರಸಾದವನ್ನು ಇಸ್ಕೊಂಡ್ ಬಂದಿದ್ದೀರ ಅಂತ ಹೇಳಿದ್ರೆ ರಾಯರೇ ನಿಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಚಿಂತಿಸಬೇಕಂದ, ನೀನು ಮನೆಯಲ್ಲಿ ಕುತ್ಕೊಂಡಿದ್ಯಾ, ನೀನು ನನ್ನ ಸನ್ನಿಧಾನಕ್ಕೆ ಬಾ, ನಿನಗೆ ಮೃತ್ತಿಕಾ ಪ್ರಸಾದವನ್ನು ಕೊಟ್ಟು ಕಳಿಸುತ್ತೇನೆ, ಅದೇ ರೀತಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸ್ತೇನೆ, ಇದನ್ನ ತಗೊಂಡು ಹೋಗಿ ನಿಮ್ಮ ಮಗನಿಗೆ ಹಾಕು, ಹುಷಾರಾಗ್ತಾನೆ ಅಂತಂದು ಗುರು ರಾಘವೇಂದ್ರ ಸ್ವಾಮಿ ಅವರೇ ಅನುಗ್ರಹ ಮಾಡಿ 10 ಗಂಟೆ ಸುಮಾರದಲ್ಲಿ ಕೊಟ್ಟಿದ್ದಾರೆ ತಾಯಿ ನಿಮ್ಗೆ. ಗುರುಗಳ ಅವತ್ತು ಗುರುವಾರ ದಿನಾನ ಬಂದೈತ್ ಗುರುಗಳೇ ಅದು ಪ್ರಸಾದ. ಖಂಡಿತಮ್ಮ ತಾಯಿ, ತುಂಬಾ ಖುಷಿ ಆಯ್ತು. ನಿಮ್ಮ ಮಗ ಹುಷಾರಾಗಿದ್ದಾನಂತೆ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಲ್ಲ. ನಾನು ಹೇಳ್ಕೊಟ್ಟಂತ 9 ವಾರ ವ್ರತದಲ್ಲಿ ನೀವು ಪೂಜೆ ಮಾಡ್ತಾ ಇದ್ದೀರೇನಮ್ಮ? ಮಾಡಾಕ್ ಕುಂತೀವಿ ಗುರುಗಳೇ. ನೀವು ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ. ನಿಮ್ಮ ಮಕ್ಕಳು 2 ಮಕ್ಕಳು ಇದಾರಲ್ಲಮ್ಮ? ಗುರುಗಳೇ, 2 ಗಂಡು ಮಕ್ಕಳು ಅದಾರ ಗುರುಗಳೇ. 2 ಗಂಡು ಮಕ್ಕಳು. ನೀವು ಫೋನ್ ಮಾಡಿದ್ದೀರಾ, ನನ್ನ ಹತ್ರ ಮಾತಾಡಿದ್ದೀರಾ, ನನಗೆಲ್ಲ ನೆನಪಿದೆ ತಾಯಿ. ಅದೇ ಮುಖಾಂತರದಲ್ಲಿ ನೀವು ಪೂಜೆ ಮಾಡಿ 2 ಮಕ್ಕಳಿಗೂ ಒಂದು ಒಳ್ಳೆ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರು ಒಂದು ಒಳ್ಳೆ ಜಾಬ್ ಅಲ್ಲಿ ಕೊಟ್ಟು ಅನುಗ್ರಹ ಮಾಡಿಸ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ನೀವು ಮನುಷ್ಯರ ಪಾದ ಹಿಡ್ದಿಲ್ಲ, ರಾಯರ ಪಾದ ಹಿಡ್ದಿದ್ದೀರಾ ತಾಯಿ. ಗುರುಗಳೇ, ಇನ್ನೊಂದು ಗುರುಗಳೇ, ನಮ್ಮ ಮನೆಯೊಳಗ ಈಗ 1 ವಾರದಿಂದ ಗುರುಗಳೇ 5 ತೊಲಿ ಬಂಗಾರ ಕಳುವಾಗಿತ್ತು ಗುರುಗಳೇ. 6 ತೊಲಿ ಬಂಗಾರ ಕಳುವಾಗಿತ್ತು ಗುರುಗಳೇ ನಮ್ಮ ಮನೆಯೊಳಗ. ಬಂಗಾರ ಮನಿಯೊಳಗ ಆತ್ಮೀಯವ್ರು ಇದ್ದಾರ ತಗೊಂಡ್ ಹೋಗಿದ್ರು ಗುರುಗಳೇ. ಓಕೆ. ಶನಿವಾರ ದಿನ ತಗೊಂಡ್ ಹೋಗ್ಯಾರ ಗುರುಗಳೇ. ನಾನು ಬಟ್ಟಿ ವ್ಯಾಪಾರ ಮಾಡ್ತೀನಿ ಗುರುಗಳೇ ಮನಿಯೊಳಗ. ಶನಿವಾರ ದಿನ ತಗೊಂಡ್ ಹೋಗ್ಯಾರ, ನನಗ ಗೊತ್ತಾನ ಆಗಿಲ್ಲ ಗುರುಗಳೇ. ಅವ್ರು ಬಾಳ ಆತ್ಮೀಯವ್ರಲ್ಲ, ನಮ್ ಹಂಗ ಇದಾಗ್ಲಿಲ್ಲ ಗುರುಗಳೇ ನಂಗ. ಹಂಗಾಗಿ ಅವತ್ತು ಶನಿವಾರ ದಿನ ನೈಟ್ ನಂಗ ರಾಯರ್ದು ಬೃಂದಾವನ ಕನಸೊಳಗ್ ಬಂದಿತ್ತು ಗುರುಗಳೇ. ಒಮ್ಮಿನೂ ಬರ್ಲಾರ್ದ ದೊಡ್ಡ ಬೃಂದಾವನ ಬಂದೈತಿ. ಮತ್ತ ವಾಪೀಸು ಯಾರ್ದೋ ಕನಸೊಳಗ್ ಯಾರ್ದೋ ತಾಳಿ ನಾನು ದೃಷ್ಟಿ ಕೊಟ್ಟು ನೋಡಾಕ್ ಕುಂತೀನಿ ಗುರುಗಳೇ. ನಾನು ನನ್ಗದು ಯಾಕೆ ಹಿಂಗ ಬಂತು, ಇನ್ನೊಬ್ರು ತಾಳಿ ಯಾಕೆ ನಾನ್ ರಾತ್ರಿ ಕನಸ್ನಾಗ ದೃಷ್ಟಿ ಕೊಟ್ಟು ನೋಡಾಕತೀನಿ, ರಾಯರೇ ಯಾರಿಗೇನು ತೊಂದ್ರೆ ಆಗ್ಲಾರಂಗ್ ನೋಡ್ಕೊಳಪ್ಪ ಅಂತ ಹಿಂಗ ಬೆಳಿಗ್ಗೆ ಎದ್ದು ಹಿಂಗ್ ನಮಸ್ಕಾರ ಮಾಡಿ ಬೆಳಿಗ್ಗೆ ಫಂಕ್ಷನ್ಗೆ ಹೋಗೋದಿತ್ತು ಗುರುಗಳೇ. ನಾನು ಬೆಳಿಗ್ಗೆ ಇರ್ಲಿ ಬಿಡು ಹುಡುಗ್ನ ಆರಾಮ್ ಇರ್ಲಲ್ಲ ಅಂತ ಹೇಳಂದ್ ನಂಗ್ ಬಂಗಾರ ಕಡೆ ಯಾವ್ದನ್ ಲಕ್ಷ್ಯ ಇಲ್ಲ ಗುರುಗಳೇ, ಹಂಗ ಹೊಂಟಿದ್ದೇರಿ ನಾನು. ಹೋಗೋತಿಗ್ ಹೊಸ್ಲಿ ತಡ ಆಗ್ಬೇಕಂದ್ರೆ ಮತ್ತ ವಾಪೀಸ್ ಚೈನ್ ದಳಿನಾರ ಒಂದ್ ಹಾಕೊಂಡ್ ಹೋದ್ರ ಆಯ್ತಂತ ವಾಪೀಸ್ ಬಂದು ಅಲ್ಮಾ ಗಾಡೋಸ್ ತೆಗದ್ ನೋಡ್ತೀನಿ ಗುರುಗಳೇ, ಬಂಗಾರನ ಇಲ್ಲ ಗುರುಗಳೇ, ಒಟ್ಟ ಪರ್ಸ ಇಲ್ಲ ಗುರುಗಳೇ. ಮತ್ತೆ ಹೆಂಗಿದು, ನಿನ್ನೆ ಇಬ್ರೇ ಬಂದಿದ್ದು, ಅವ್ರನ್ನ ಕೇಳಿದ್ರ ಆಯ್ತಂತ ಅವ್ರನ್ನ ಕೇಳಿ ಮಾಡಿ ಬಂದಿವ್ ಗುರುಗಳೇ. ಅವ್ರು ತಗೊಂಡಿಲ್ಲ ಅಂದ್ರು ಏನಾದ್ರು ಮಾಡ್ಕೊರಿ, ಸಾಯಂಕಾಲ ತನಕ ನೋಡ್ಕೊಂಡು ನಾವ್ ದೇವ್ರ ಮ್ಯಾಗನ ಹಾಕಿವಿ, ಮತ್ತೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಅನ್ಕೊಂಡು ರಾಯರ್ಗೆ ಬೇಡ್ಕೊಂಡ್, ರಾಯರೇ ನೀನು ನಮ್ಗ ಸೂಚನೆ ಕೊಟ್ಟಿದಿ, ನಾನ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರ ಕನಸ್ನಾಗ ದೃಷ್ಟಿ ಕೊಟ್ಟು ನಾನ್ ಮಾಂಗಲ್ಯ ಚೈನ್ ನೋಡಾಕತ್ತೀನಿ ಯಾರ್ದು. ಅಲ್ಲಮ್ಮ, ಒಂದು ವಿಚಾರದಲ್ಲಿ ಈಗ ನೀವು ಮಲಗದಂತ ಸಂದರ್ಭದಲ್ಲಿ ಇದು ಕನಸು ಬಿದ್ದಿತ್ತ? ಇದು ಇದು ರಾಯರು ಬೃಂದಾವನ ದೊಡ್ಡದು ನನ್ ಕನಸಾಗ ಬಂದೈತಿ ಗುರುಗಳೇ. ಮತ್ತೆ ಇನ್ನೊಬ್ರು ತಾಳಿ ನಾನು ದೃಷ್ಟಿ ಕೊಟ್ಟು ನೋಡಾಕ್ ಕುಂತೀನಿ ಗುರುಗಳೇ. ಇದು ಕನಸಿನೊಳಗ ಗುರುಗಳೇ, ಶನಿವಾರ ದಿನ ನೈಟ್. ಓಕೆ, ಗೊತ್ತಾಯ್ತು. ಇವಾಗ ಕನಸಿನಲ್ಲಿ ಕಣ್ಣಿನ ದೃಷ್ಟಿ ಅಂದ್ರೆ ಮಾಂಗಲ್ಯ ಸರವನ್ನು ನೋಡ್ತಾ ಇದ್ದೀರಾ ನೀವು?
ಮಾಂಗಲ್ಯ ಸರ ನೋಡಾಕತ್ತೀನಿ ಗುರುಗಳೇ. ನನ್ಗ ನಂದ್ ಕಳು ಹೋಗಿದ್ದು ನಂಗ ಒಟ್ಟ ಲಕ್ಷಕ್ಕನೇ ಇಲ್ಲ ಗುರುಗಳೇ, ಒಟ್ಟಟ್ಟು ಅದು. ಹಾ ಹಾ ಮಾರ್ದಿನ ಸಂಡೇ ದಿನ ಬೆಳಿಗ್ಗೆ ಗೊತ್ತಾಗಿತ್ ಗುರುಗಳೇ ನನ್ ಮಂಗಲ್ಯ ಚೈನ್ ಕಳು ಹೋಗೈತಿ ಅನ್ನೋದು. ಓಹೋ ಹೋ ನನಗೇನ್ ಅನ್ಸಿತ್ತು, ರಾಯರು ನನ್ಗ ಲಕ್ಷ ಏನದು ಸೂಚನೆ ಕೊಟ್ಟಾರ, ನಿನ್ ಮಾಂಗಲ್ಯ ಚೈನ್ ನೋಡು ನೀನು ಅಂತೇಳಿ ನಂಗ್ ಸೂಚನೆ ಕೊಟ್ಟಾರ. ಆದ್ರೂ ನಾನು ತಿಳ್ಕೊಂಡಿಲ್ಲ ಅನ್ನೋದು ನನ್ಗ ಆಮೇಲೆ ಗೊತ್ತಾಯ್ತು ಗುರುಗಳೇ ನಂಗ. ಓಕೆ. ಮತ್ತೆ ವಾಪಸ್ ನಾ ರಾಯರ್ಗ್ ಬೇಡ್ಕೊಂಡು ವೆಂಕಟರಮಣ ಗುಡಿಗೆ ಹೋಗತಿತ್ತು ಗುರುಗಳೇ. ವೆಂಕಟರಮಣಗ್ ಹೋಗೋದಿತ್ತು ಇಲ್ಲೇ. ಅಲ್ಲಿ ಹೋಗಿ ವೆಂಕಟರಮಣಗನ ಬೇಡ್ಕೊಂಡ್ರ, ವೆಂಕಟರಮಣ ನನ್ ಮನಿಗ್ ಹೋಗೋದ್ರಾಗ ನನ್ ಬಂಗಾರ ನನ್ ಮನಿಗ್ ಬಂದಿರ್ಬೇಕು ವೆಂಕಟರಮಣ ಅಂತೇಳಿ ರಾಯರ್ಗೆ ವೆಂಕಟರಮಣಗ ಬೇಡ್ಕೊಂಡು ಮಾಡಿ ಬಂದಿಂದ್ರ ಹೊಳ್ಳಿ ಸಂಡೇ ದಿನ ನೈಟ್ ನನ್ ಬಂಗಾರ ಯಾರು ಇದ್ದಿದ್ರು ಗುರುಗಳೇ ಅವ್ರೇ ತಗೊಂಬಂದ್ ನನ್ ಮನಿ ಒಳಗ್ ತಗೊಂಬಂದ್ ನನ್ ಕೈಯಾಗ ಬಂಗಾರ ಕೊಟ್ಟೋರು ಗುರುಗಳೇ. ಏನಮ್ಮ ಮೈಯೆಲ್ಲ ರೋಮಾಂಚನ ಆಗತ್ತಮ್ಮ ತಾಯಿ. ಯಾಕಂದ್ರೆ ರಾಯರು ಇಲ್ಲ ಅನ್ನೋರು ಇದನ್ನ ನೋಡ್ಲೇಬೇಕಾದಂತ ಒಂದು ಪಾಯಿಂಟ್ ತಾಯಿ. ಯಾಕಂದ್ರೆ ಯಾರು ರಾಯರು ಇಲ್ಲ ಅಂತ ಹೇಳ್ತಾರ ನೋಡಿ, ಅವ್ರು ಈ ವಿಡಿಯೋ ನೋಡ್ಬೇಕಮ್ಮ, ಇವತ್ತು ನೋಡ್ತಾರಮ್ಮ ತಾಯಿ. ಯಾಕಂದ್ರೆ ಎಷ್ಟೋ ಜನಗಳು ಹೇಳ್ತಾ ಇರ್ತಾರೆ ರಾಯರು ಎಷ್ಟು ಜನಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ, ಬೃಂದಾವನದಲ್ಲಿ ಕುಳಿತುಕೊಂಡು ಸುಮಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಅನುಗ್ರಹ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತ್ಯಕ್ಷವಾಗಿ ರಾಯರು ನಿಮ್ಮ ಭಕ್ತಿಗೆ ಮೆಚ್ಚಿ ನಿಮ್ಮ ಮಗನ್ನು ಹುಷಾರ ಗುಣಮುಖವಾಗಿ ಮಾಡಿದರು. ನಿಮ್ಮ ಕಳತನ ಆಗಿರೋ ಬಂಗಾರವನ್ನು ರಿಟರ್ನ್ ಅವರು ಯಾರು ಕದ್ಕೊಂಡು ಹೋಗಿದ್ದಾರೆ ಅವ್ರ ಕಡೆಯಿಂದ ತಪ್ಪಿಸಿದ್ದಾರೆ. ಅಂದ್ರೆ ಎಲ್ಲ ರಾಯರ ಮಹಿಮೆ ತಾಯಿ. ನಿಮ್ಗೆ ಸೂಚನೆ ಕೊಟ್ಟಿದ್ದಾರೆ, ನಿಮ್ಗೆ ಈ ಕನಸಿನ ಮುಖಾಂತರದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಿನಗೆ ಬಂಗಾರದ ಒಂದು ಏನು ಮಾಂಗಲ್ಯ ಸರವನ್ನು ಕನಸಿನ ಮುಖಾಂತರದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನ ಬಂಗಾರ ಕಳತನ ಆಗ್ತಾ ಇದೆ, ಸ್ವಲ್ಪ ಎಚ್ಚರವಾಗಿರು ನೀನು ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಾಗಿದೆ ತಾಯಿ, ನಿಮ್ಮ ಮನೆಯಲ್ಲಿ ಕಳತನ ಆಗಿದೆ ಅಂತ ಹೇಳಿ. ಆದ್ರೆ ರಿಟರ್ನ್ ಕೊಟ್ಟಿದ್ದಾರೆ ಅಂದ್ರೆ ಇದೆಲ್ಲ ರಾಯರ ಪವಾಡ ತಾಯಿ. ನಿಜ ಗುರುಗಳು, ಎಲ್ಲಾ ರಾಯರ್ ಪವಾಡ ಗುರುಗಳು. ನಮ್ಮ ಮನೆಯೊಳಗ ನಾವಿಬ್ರು ಗಂಡ ಹೆಂಡತಿ 2 ಮಕ್ಳು ಅಂದ್ರೂ ಪ್ರತಿಯೊಬ್ರು ರಾಯರ ಭಕ್ತರು ಗುರುಗಳೇ ನಾವು. ಮತ್ತೆ ಶನಿವಾರ ದಿನ ನಮ್ಮ ಮನೆಯವ್ರಂತೂ ರಾಯರ ಮುಂದ್ ನಿಂತ್ಕೊಂಡು, ರಾಯರೇ ಹೆಂಗನ ಮಾಡಿ ಯಾರ ರೂಪದಾಗಾರ ಬಂದ್ ನನ್ಗ ಆಶೀರ್ವಾದ ಮಾಡಿ ಹೋಗ್ ನೀನು, ಗೋಮಾತೆಯ ರೂಪದಾಗ ಬಂದ್ ನನ್ಗ ಆಶೀರ್ವಾದ ಮಾಡಿ ಹೋಗ್ನಿ ಅಂತ ನಮ್ಮ ಮನೆಯವ್ರ ರಾಯರ ಮುಂದ ನಿಂತು ಬೇಡ್ಕೊಂಡಿಂದ ಒಂದ್ ಅರ್ಧ ತಾಸೇನ್ 1 ತಾಸಿನೊಳಗ ರಾಯರೇ ಏನದು ರಾಯರ್ ಗೋಮಾತೆ ಒಳಗ್ ಬಂದು ನಮ್ ಮನಿ ಪಾಟುಣಿಗೆ ತನಕ ಬಂದು 2 ಸಲ ಪಾಟುಣಿಗೆ ಕಾಲ್ ಗುರುಗಳೇ ಹಿಂಗ ಮ್ಯಾಗ್ ಇಡೋದು ತಳಗಿಡೋದು, ಮ್ಯಾಗ್ ಇಡೋದು ಒಂಥರ ಆಶೀರ್ವಾದ ಮಾದರ್ಗತೆ 2 ಸಲ ಹಂಗ ಮಾಡಿ ಗೋಮಾತೆ ಹೋಗಿದ್ರು ಗುರುಗಳೇ. ಅದಾಗಿ ಸಾಯಂಕಾಲನ ಯಾರ್ ತಗೊಂಡ್ ಹೋಗಿದ್ರು ಅವರೇ ತಗೊಂಬಂದ್ ನಮ್ಮ ಮನೆಯೊಳಗ್ ಬಂಗಾರ ಕೊಟ್ರು ಗುರುಗಳೇ. ಖಂಡಿತಮ್ಮ, ರಾಯರಿದ್ದಾರೆ ತಾಯಿ. ರಾಯರು ನಿಮ್ಮ ಭಕ್ತಿ ಪೂಜೆಗೆ ಮೆಚ್ಚಿ ರಾಯರು ಸದಾ ನಿಮ್ಮ ಹಿಂದ್ಗಡೆ ಇರುತ್ತಾರೆ. ಗುರು ರಾಘವೇಂದ್ರ ಸ್ವಾಮಿ ಅವರು ರಾಯರನ್ನ ನಂಬಿದ್ದೀರಾ ನೀವು? ರಾಯರ ಪಾದ ಹಿಡ್ದಿದ್ದೀರಾ, ಮನುಷ್ಯರ ಪಾದ ಹಿಡ್ದಿಲ್ಲ ನೀವು. ಖಂಡಿತ ಹೇಳ್ತಾ ಇದೀನಿ ತಾಯಿ, ನನಗೆ ನಿಮ್ಮ ಧ್ವನಿ ಕೇಳಿ ನನಗೆ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದ್ರೆ ರಾಯರು ಇರುವುದೇ ಸತ್ಯ ಅಲ್ಲಿ. ನಿಮ್ಮ ತಿರುಗಿಸಿ ನಿಮ್ಗೆ ಬಂಗಾರವನ್ನು ಹಿಂದೆ ತಿರುಗಿಸಿ ಕೊಟ್ಟಿದ್ದಾರೆ. ಹಿಂದೆ ತಿರುಗಿಸಿ ನಿಮ್ಮ ಮಗನ ಹೆಲ್ತ್ ಹುಷಾರಾಗಿ, ಏನೋ ಒಂದು ಅನಾರೋಗ್ಯದಿಂದ ಬಳಗ್ತಾ ಇದ್ರು ಅದನ್ನ ಎಲ್ಲ ಗುಣಮುಖವಾಗಿ ನಿಮ್ಮ ಮನೆಗೆ ಕಳಿಸಿ ಕೊಟ್ಟಿದ್ದಾರೆ. ಅಂದ್ರೆ ಇದೆಲ್ಲ ರಾಯರ ಮಹಿಮೆ, ರಾಯರ ಪವಾಡ. ಎಲ್ಲ ರಾಯರ ಪವಾಡ ಗುರುಗಳೇ. ನಮ್ಗ ಒಂದೊಂದು ಕ್ಷಣನ ಅವ್ರವ್ರದ್ದು ಅದ್ಭುತವಾದ ಇದನ್ನ ನೋಡಕ್ ಬಹಳ ಖುಷಿ ಅನ್ಸುತ್ತೆ ಗುರುಗಳೇ. ನಮ್ಮ ತಾಯಿ ನನಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು, ನನ್ನ ನಂಬರ್ ಇತ್ತಲ್ಲ ನಿಮ್ಮ ಹತ್ರ, ಫೋನ್ ಮಾಡಿಲ್ವೇನಮ್ಮ ಈ ವಿಚಾರದಲ್ಲಿ ಹೇಳಕ್ಕೆ? ಇವಾಗ ಫೋನ್ ಮಾಡ್ತಾ ಇದ್ದೀರಾ? 1 ವಾರ ಮ್ಯಾಗ ಆತ್ ಗುರುಗಳೇ, ನಾ ಕಂಟಿನ್ಯೂ ನಿಮ್ಗ್ ಫೋನ್ ಮಾಡಕ್ ಕುಂತ್ ಗುರುಗಳೇ. ಹೇಳ್ಬೇಕು, ಈಗ ಆರಾಮ್ ಇರ್ಲಾರ್ದನ್ ಹೇಳ್ಬೇಕು, ಇವನ್ನೆಲ್ಲಾ ಹೇಳ್ಬೇಕಂತ ಹೇಳಿ. ಮತ್ತೆ ಸ್ವಿಚ್ ಆಫ್ ಬರ್ತಿತ್ ಗುರುಗಳೇ, ನಾಟ್ ರೀಚಬಲ್ ಇಲ್ಲ ಬಿಸಿ ಬರ್ತಿತ್ ಗುರುಗಳೇ. ಹೌದಮ್ಮ, ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರ ತಾಯಿ, ಆ ಕಾರಣದಿಂದ ಫೋನ್ ರಿಸೀವ್ ಮಾಡಕ್ ಆಗಿಲ್ಲ. ದಯವಿಟ್ಟು ಕ್ಷಮೆ ಇರ್ಲಿ. ಎಲ್ರು ಹೇಳ್ತಿರ್ತಾರೆ ಆ ಕರ್ಮಗಳು ಕಳೆದು ಹೋಗೋವರೆಗೂ ಲೈನ್ ಸಿಗೋದಿಲ್ಲ ಅನ್ಸುತ್ತೆ ತಾಯಿ. ಯಾಕಂದ್ರೆ ಎಷ್ಟೋ ಜನಗಳು ಹುಡುಕ್ತಿರ್ತಾರೆ, ಎಲ್ಲಾ ನನ್ನ ತಾಯಿಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು ಕರೆ ಮಾಡ್ತಾ ಇರ್ತಾರೆ. ಆದ್ರೆ ನಾನು ಯಾರು ವೈಯಕ್ತಿಕವಾಗಿ ನಾನು ಯಾರ ಹತ್ರ ಮಾತಾಡೋದಿಲ್ಲ ತಾಯಿ. ಎಲ್ಲಾ ನಿಮ್ಮ ತಾಯಿಂದಿರು, ನಿಮ್ಮ ಅಕ್ಕ ತಂಗಿಂದಿರು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಸ್ನೇಹಿತರು ಎಲ್ರು ನಿಮ್ಮವರೇ ಫೋನ್ ಮಾಡ್ತಿರ್ತಾರಮ್ಮ. ಅವ್ರ ಹತ್ರ ಅವ್ರೊಟ್ಟಿಗೆ ನಾನು ಮಾತಾಡ್ತಾ ಇರ್ತೀನಿ. ನನ್ನ ಪರ್ಸನಲ್ ಆಗಿ ನಾನು ಯಾರ ಹತ್ರ ಮಾತಾಡುವುದಿಲ್ಲ ತಾಯಿ. ಪ್ರತಿನಿತ್ಯ ಬಿಸಿ ಬರ್ತಾ ಇದೆ ಅಂದ್ರೆ ಎಲ್ರು ಯಾರೋ ಒಬ್ರು ಲೈನ್ ಅಲ್ಲಿ ಇದಾರೆ ಅಂತ ಅನ್ಕೋಬೇಕಮ್ಮ, ಅಷ್ಟೇ ತಾಯಿ. ಹಂಗೆ ಅನ್ಕೊಂಡಿ ಗುರುಗಳೇ, ಬೇಡ ಕಂಟಿನ್ಯೂ ಮಾಡಮ್ಮ, ಅವ್ರಿಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ. ಯಾಕಂದ್ರೆ ಈಗ ನಮ್ ಹಂಗೆ ಎಲ್ಲಾರು ಹೇಳ್ತಿರ್ತಾರ, ಅದನ್ನ ರೆಕಾರ್ಡ್ ಮಾಡ್ಕೋಬೇಕು, ಅವ್ರು ನೋಡ್ತಿರ್ತಾರ, ಅವ್ರು ಬಿಸಿ ಇರ್ತಾರ, ಎಲ್ಲಾರು ಬಹಳ ಜನ ಫೋನ್ ಹಚ್ಚಿರ್ತಾರ ಅಂತ ಅದಕ್ಕೆ ಕಂಟಿನ್ಯೂ ಹಚ್ಚ ಕುಂತೀವಿ ಗುರುಗಳೇ ನಾವು. ಮಾಡಿ ನೀವು ನೋಡಿ ಅಮ್ಮ, ಒಂದು ವಿಚಾರದಲ್ಲಿ ನೀವು 1000 ಸಲ ಫೋನ್ ಮಾಡಿದ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋದಲ್ಲ ತಾಯಿ. ನೀವು 1000 ಸಲ ಫೋನ್ ಮಾಡಿದ್ರು ಹೇಳಮ್ಮ ತಾಯಿ ಅಂತ ಕೇಳ್ತೀನಮ್ಮ ನಾನು. ಆಯ್ತಮ್ಮ, ನಮ್ಗೆ ಯಾವತ್ತು ಬೇಜಾರ್ ಮಾಡ್ಕೊಂಡು ಹೋದಲ್ಲ. ರಾಯರೇ ಒಂದು ಸೂಚನೆ ಕೊಟ್ಟಿದ್ದಾರೆ, ನನ್ನ ಮಕ್ಕಳು, ನನ್ನ ಭಕ್ತಾದಿಗಳು ನಿನಗೆ 1000 ಸಲ ಫೋನ್ ಮಾಡಿದ್ರು ನೀನು ಅವರ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ ರಾಯರು. ಗುರುಗಳೇ,
ಆ ನಾವ್ ಅದೊಂದು ಕಾರಣದಿಂದ ಪಾದಯಾತ್ರೆ ಒಂದ್ ಹೋಗ್ತಿದ್ದೀರಲ್ಲ ಗುರುಗಳೇ. ಇನ್ನು ಇಲ್ಲಮ್ಮ, ಅದು ನೆಕ್ಸ್ಟ್ ಮಂತ್ ಈ ಫೆಬ್ರವರಿ ತಿಂಗಳಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಮ್ಮ. 2,500 ಕಿಲೋಮೀಟರ್ ಇಲ್ಲಿಂದ ಕೇದಾರ್ನಾಥಕ್ಕೆ ನಿಮಗೋಸ್ಕರ. ಏನು ರಾಯರ ಮಕ್ಕಳಿದಾರಲ್ಲಮ್ಮ, ರಾಯರ ಭಕ್ತಾದಿಗಳು ಏನಿದಾರಲ್ಲಮ್ಮ, ಅವ್ರೆಲ್ಲರಿಗೋಸ್ಕರ ಹೋಗ್ತಾ ಇದ್ದೀನಿ. ನನ್ನ ಜೀವನವನ್ನು ರಾಯರಿಗೆ ಮುಡುಪವಾಗಿ ಇಟ್ಟಿದ್ದೀನಿ ತಾಯಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ನಾನು ರಾಯರ ಪಾದವನ್ನು ಹಿಡಿದು ರಾಯರ ಸನ್ನಿಧಾನದಿಂದ ಹಿಡಿದು ಕೇದಾರ್ನಾಥವರೆಗೂ ನಡೆದುಕೊಂಡು ಹೋಗ್ತಾ ಇದ್ದೀನಮ್ಮ ತಾಯಿ. ಒಳ್ಳೇದಾಗ್ಲಿ ಗುರುಗಳೇ, ನಿಮ್ ಜರ್ನಿ ಚಲೋ ಆಗಿ ಬರ್ಲಿ. ಖಂಡಿತ. ನೀವೆಲ್ಲ ತಾಯಿಂದಿರಿದ್ದೀರಲ್ಲಮ್ಮ, ನೀವು ನನ್ನ ತಾಯಿಂದಿರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರಲ್ಲ, ಅದೇ ಮುಖಾಂತರದಲ್ಲಿ ನೀವೆಲ್ಲ ನನಗೆ ತಾಯಿಂದಿರಮ್ಮ ತಾಯಿ. ಎಲ್ಲರಿಗೂ ರಾಯರಿದ್ದಾರೆ ಗುರುಗಳೇ, ಅವ್ರ ದಾರಿ ತೋರ್ಸಿದ ದಾರಿಯೊಳಗ ನಾವ್ ನಡಿಬೇಕು ಗುರುಗಳೇ. ಖಂಡಿತಮ್ಮ ತಾಯಿ. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಆದ್ರೆ 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. ಆ ವ್ರತವನ್ನು ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಉಸಿರಿರೋವರೆಗೂ ರಾಯರ ಹೆಸರನ್ನು ಬರೀಬಾರ್ದು. ನಿಮ್ಮ ಉಸಿರಿರೋವರೆಗೂ ರಾಯರಿಗೆ ಪೂಜೆ ಮಾಡ್ತಾ ಇರಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗುತ್ತೆ ತಾಯಿ. ನಮ್ಮ ಉಸಿರೇ ರಾಯರ್ ಗುರುಗಳೇ. ನಮ್ಮ ಉಸಿರ್ ನಿಂತಾಗ ರಾಯರಿಲ್ಲ ಅನ್ನೋದು, ನಮ್ದು ಉಸಿರೇ ರಾಯರ್ ಎಲ್ಲಾರ್ದು. ಯಾವ್ರಮ್ಮ ನಿಮ್ದು? ಯಾವ್ರು ಹೇಳಿದ್ರಲ್ಲ? ಇಲ್ಕಲ್ ಅಲ್ವಾ? ಇಲ್ಕಲ್ ಗುರುಗಳೇ, ಇಲ್ಕಲ್. ಇಲ್ಕಲ್ಲ. ನಿಮ್ಮ ಹೆಸರೇನಮ್ಮ ತಾಯಿ? ನಮ್ ಹೆಸರು ಸಾವಿತ್ರಿ ಅಂತ ಹೇಳಿ ಗುರುಗಳೇ. ಖಂಡಿತಮ್ಮ ತಾಯಿ. ಒಳ್ಳೇದಾಗ್ಲಿ. ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೇನೆ ತಾಯಿ. ನೀವು ಮುಖ್ಯಕ್ಕೆಲ್ಲ ಚಿನ್ನ ಆಗ್ಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ಕೇಳ್ತೀನಿ ತಾಯಿ. ಓಕೆನಮ್ಮ? ಎಲ್ಲ ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ ಗುರುಗಳೇ. ನಮ್ದೇನಿಲ್ಲಮ್ಮ ತಾಯಿ, ಎಲ್ಲ ರಾಯರ ಇಚ್ಛೆ, ರಾಯರ ಕೃಪೆ. ರಾಯರನ್ನ ನೀವೆಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅಷ್ಟು ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಯರು. ನಾ ಅನ್ಕೊಂಡ್ ಬಿಟ್ಟಿನ್ ಗುರುಗಳೇ, ನಿಮ್ಮ ಮಾತಿಂದ ಏನ್ ಬರ್ತದ ರಾಯರ ಉತ್ತರ ಕೊಟ್ಟಂಗ ನನ್ಗ ಅನ್ಕೊಂಡ ನಾನ್ ನಿಮ್ಗ್ ಫೋನ್ ಹಚ್ಚಕ ಟ್ರೈ ಮಾಡತ್ತಿದ್ದೆ ಗುರುಗಳೇ. ಮಾಡಪ್ಪ ತಾಯಿ, ನೀನು 1000 ಸಲ ಫೋನ್ ಮಾಡ್ತೀನಿ, ನಾನು ರಿಸೀವ್ ಮಾಡ್ತೀನಿ ಅಂತ ಒಂದೇ ಮಾತು ಹೇಳ್ಬಿಟ್ಟಿದ್ದೀನಿ ಅವಾಗ್ಲೇ. ನೀವ್ ಎಷ್ಟು ಸಲ ಆದ್ರೂ ಫೋನ್ ಮಾಡಿ, ನಾನು ಯಾವತ್ತು ನಿಮ್ಮ ಫೋನ್ ಇಗ್ನೋರ್ ಮಾಡುವುದಿಲ್ಲ, ಕಟ್ ಮಾಡುವುದಿಲ್ಲ. ನಾನು ಲೈನ್ ಬಿಸಿ ಇತ್ತಂದ್ರೆ ಸ್ವಲ್ಪ ಕಾಯ್ಬೇಕು. ಲೈನ್ ಯಾರ ಹತ್ರ ಅದನ್ನ ಮಾತಾಡ್ತಾ ಇದ್ರೆ ಕಾಯ್ಬೇಕು. ಅಕಸ್ಮಾತ್ ನಂದು ಏನಾದ್ರು ರಿಂಗ್ ಆಯ್ತು ಅಂದ್ರೆ ನಾನು ಖಂಡಿತ ರಿಸೀವ್ ಮಾಡ್ತೀನಿ. ಪೂಜೆ ಮಾಡುವಂತ ಸಂದರ್ಭದಲ್ಲಿ ಮಾತ್ರ ರಿಸೀವ್ ಮಾಡುವುದಲ್ಲ ತಾಯಿ. ಇವೆರಡು ಬಿಟ್ಟು ನೀವು ಯಾವಾಗಾದ್ರೂ ಫೋನ್ ಮಾಡಿ ನಾನು ರಿಸೀವ್ ಮಾಡ್ತೀನಿ. ನೀವು ಬೇಕಾದ್ರೆ ರಾತ್ರಿ ಟೈಮಲ್ಲಿ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. 2 ಗಂಟೆ 3 ಗಂಟೆ ಫೋನ್ ಮಾಡಿದ್ರು. ಆದ್ರೆ ಸುಮ್ನೆ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಲ್ಲ ತಾಯಿ. ಒಂದ್ಸಲ ಏನ್ ನೋಡ್ತೀನಿ, 2 ಸಲ ನೋಡ್ತೀನಿ. ಏನಾದ್ರು ತುಂಬಾ ಪ್ರಾಬ್ಲಮ್ ಇತ್ತಂದ್ರೆ ನೀವು ಪದೇ ಫೋನ್ ಮಾಡ್ತಾ ಇರ್ತೀರಲ್ಲ, ಅವಾಗ ನಾನು ರಿಸೀವ್ ಮಾಡ್ತೀನಿ ತಾಯಿ. ಅಲ್ಲಮ್ಮ, ಸುಮ್ನೆ ಯಾರು ಅಷ್ಟು ಮಿಡ್ ನೈಟ್ ಅಲ್ಲಿ ಫೋನ್ ಮಾಡಬಾರ್ದು. ಆದ್ರೆ ಏನಾದ್ರೂ ಎಮರ್ಜೆನ್ಸಿ ತೊಂದರೆ ಇದ್ರೆ ಮಾತ್ರ ಫೋನ್ ಮಾಡಿ ಅಂತ ಹೇಳ್ತೀನಿ ನನ್ನ. ಅದು ಒಂದು ಬಿಟ್ಟರೆ ಬೇರೆ ಯಾವ್ದಕ್ಕಿಲ್ಲ ತಾಯಿ. ಆಯ್ತು, ಶುಭವಾಗ್ಲಿ ತಾಯಿ. ನಮಸ್ಕಾರ ಗುರುಗಳೇ.